15 ಮತ್ತು 16ನೇ ಶತಮಾನದ ಕೆಲವು ಸಂದರ್ಭ ಸನ್ನಿವೇಶಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. 16 ಮತ್ತು 17ನೇ ಶತಮಾನದ ಈ ನಡುವಿನ ವಿಧಿಯಲ್ಲಿ ಶ್ರೀಮದ್ ಆಚಾರ್ಯರಿಂದ ಪರಂಪರಾಗತವಾದ ಸರ್ವಜ್ಞ ಪೀಠವನ್ನು ಅಲಂಕರಿಸಿ ಎಲ್ಲ ಕಡೆ ಮಧ್ವ ಸಿದ್ಧಾಂತದ ಒಂದು ಬೆಳವಣಿಗೆ, ವಿಶೇಷ ಪ್ರಚಾರ ಹಾಗೂ ಒಂದು ಸಂಪ್ರದಾಯ, ವೈಷ್ಣವ ಪೂಜಾ ಪದ್ಧತಿ, ತಾರತಮ್ಯೋಕ್ತ ಹಾಗೂ ತಂತ್ರಸಾರೋಕ್ತ ಪೂಜಾ ಕ್ರಮಗಳು, ಏನು ಒಂದು ಶ್ರೇಷ್ಠ ಒಂದು ವೈಷ್ಣವ ಪರಂಪರೆ ಇದೆ ಅದನ್ನು ವಿಶೇಷವಾಗಿ ಉಳಿಸಿಕೊಂಡು ಬಂದಿದ್ದಾರೆ. ಅದು ಹಾಗೆ ಮುಂದುವರಿಯುತ್ತಾ ಬಂದಿದೆ. 16ನೇ ಶತಮಾನಕ್ಕಿಂತ ಮೊದಲು ಅನೇಕ ಮಹನೀಯರು, ಬ್ರಹ್ಮಣ್ಯ ತೀರ್ಥರು, ಶ್ರೀಪಾದರಾಜರು, ವಿಜೇಂದ್ರರು, ವಾದರಾಜರು, ಪುರಂದರದಾಸರು, ಕನಕದಾಸರು, ಅನೇಕ ಮಹನೀಯರು ಕೊಟ್ಟಂಥ ಕೊಡುಗೆಯನ್ನು ಸ್ವಲ್ಪ ಮಟ್ಟಿಗೆ ನಾವು ನೋಡಿದ್ದೇವೆ. 16 ಮತ್ತು 17ನೇ ಶತಮಾನವೂ ಕೂಡ ಬಹಳ ಶ್ರೇಷ್ಠವಾದ ಕಾಲವೇ. ಈ ಸಂದರ್ಭದಲ್ಲಿ ಮತ್ತಷ್ಟು ಕೂಡ ನಮ್ಮ ಮಧ್ವ ಸಿದ್ಧಾಂತ ಬಹಳಷ್ಟು ಬೆಳಕಿಗೆ ಬಂತು, ಬಹಳಷ್ಟು ಕಡೆ ಪ್ರಚಾರವಾಯಿತು. ಈ ಕಾಲಘಟ್ಟದಲ್ಲಿ ಬಂದಂಥ ಯತಿಗಳು ಬಹಳಷ್ಟು ಜನರಿಗೆ ವೈಷ್ಣವ ದೀಕ್ಷೆಯನ್ನು ಕೊಟ್ಟು ವೈಷ್ಣವ ಪರಂಪರೆ ಎಷ್ಟು ಶ್ರೇಷ್ಠವಾಗಿದೆ ಅಂತ ನಮ್ಮ ಗಮನಕ್ಕೆ ತಂದುಕೊಟ್ಟಂಥ ಮಹನೀಯರು. ಈ ಸಂದರ್ಭದಲ್ಲಿ ಬಂದಂಥವರು ಅಂತಂದರೆ ವಿಜೇಂದ್ರರು ಬಂದಿದ್ದರು. ವಿಜೇಂದ್ರರು ನಂತರ 1575 ರಿಂದ 1614 ತನಕ ವಿಜೇಂದ್ರರಿದ್ದರು. ಒಂದು ಕಡೆ ಏನು ಒಂದು ರಾಯರ ಮಠದ ಪರಂಪರೆ ಅಂತ ನಾವು ನೋಡ್ತಾ ಇದ್ದೀವಿ. ಈ ಪರಂಪರೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅಂದರೆ 1414, 1421 ಹೀಗೆ 1492 ಈ ಒಂದು ಸಮಯದಲ್ಲಿ ವಿಜೇಂದ್ರ ತೀರ್ಥರು, ಸುಧೀಂದ್ರ ತೀರ್ಥರು, ರಾಘವೇಂದ್ರ ಶ್ರೀಪಾದಂಗಳವರು, ಏನು ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಅಂತ ನಾವೇನು ಕರಿತಾ ಇದ್ದೇವೆ, ರಾಯರು ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಯೋಗೇಂದ್ರ ತೀರ್ಥರು, ಸುಧೀಂದ್ರ ತೀರ್ಥರು, ಸುಮತೀಂದ್ರ ತೀರ್ಥರು, ಮಹಾ ಅಪರೋಕ್ಷ ಜ್ಞಾನಿಗಳು ಇವರೆಲ್ಲ ಇದ್ದಂತಹ ಕಾಲ. ಜೊತೆಗೆ ಶ್ರೀ ಮಧುತ್ರಾದಿ ಮಠ ಈ ಪರಂಪರೆಯಲ್ಲಿ ಬಂದಂತಹ, ಈಗಾಗಲೇ ರಘುತ್ತಮ ತೀರ್ಥರು ಕೊಟ್ಟಂತಹ ಕೊಡುಗೆಯನ್ನು, ಅವರ ಮಹಿಮೆಯನ್ನು ನಾವು ನೋಡಿದ್ದೇವೆ. ರಘುತ್ತಮ ತೀರ್ಥರ ಅವರ ನಂತರ ಬಂದಂತಹ ಏನು ವಿಧಿವ್ಯಾಸ ತೀರ್ಥರು, ವಿದ್ಯಾಧೀಶ ತೀರ್ಥರು, ವೇದನಿಧಿ ತೀರ್ಥರು, ಮತ್ತು ಸತ್ಯವ್ರತ ತೀರ್ಥರು, ಸತ್ಯನಿಧಿ ತೀರ್ಥರು, ಸತ್ಯನಾಥ ತೀರ್ಥರು, ಸತ್ಯಾಭಿನವ ತೀರ್ಥರು, ಹೀಗೆ ಅನೇಕ ಶ್ರೇಷ್ಠ ಯತಿಗಳು ಬಂದರು. ರಘುತ್ತಮರು ಈ ಕಾಲಘಟ್ಟದಲ್ಲಿ ಇದ್ದರು. ಈ ಸಂದರ್ಭದಲ್ಲಿ ಈ ರಘುತ್ತಮರು ಮತ್ತು ರಘುತ್ತಮರು ಆ ಕಾಲದ ಶ್ರೇಷ್ಠ ಸಂಪ್ರದಾಯ ಪ್ರವರ್ತಕರು ಅಂತ ಒಂದು ಗುರುತಿಸಿಕೊಂಡಿದ್ದರು. ಅವರು ಸಂಪ್ರದಾಯ ಪ್ರವರ್ತಕರು ಅಂತ ಹೇಳಿ. ಇನ್ನೊಬ್ಬರು ವ್ಯಾಸರಾಜ ಮಠದಲ್ಲಿ ಕಂಬಾಲೂರು ರಾಮಚಂದ್ರ ತೀರ್ಥರು ಸಂಪ್ರದಾಯ ಪ್ರವರ್ತಕರು ಅಂತ ಗುರುತಿಸಿಕೊಂಡಂಥ ಕಾಲ. ರಾಯರ ಮಠದ ಪರಂಪರೆಯಲ್ಲಿ ವಿಜೇಂದ್ರ ತೀರ್ಥರು ಆ ಕಾಲದ ವಿಶೇಷ ಸಂಪ್ರದಾಯ ಪ್ರವರ್ತಕರು ಅಂತ ಗುರುತಿಸಿಕೊಂಡಂಥ ಕಾಲ ಅದು. ಈ 3 ಜನ ಸಂಪ್ರದಾಯ ಪ್ರವರ್ತಕರು ಅಂತ ಪ್ರಸಿದ್ಧಿ ಇತ್ತು ಆ ಸಂದರ್ಭದಲ್ಲಿ. ಅಂಥ ಶ್ರೇಷ್ಠತೆ, ಒಂದು ದೊಡ್ಡ ಸ್ಥಾನ ಅವರಿಗಿತ್ತು. ಇನ್ನು ರಾಯರ ಮಠದ ಪರಂಪರೆಯಲ್ಲಿ ಕಂಬಾಲೂರು ರಾಮಚಂದ್ರ ತೀರ್ಥರು, ಲಕ್ಷ್ಮೀ ವಲ್ಲಭ ತೀರ್ಥರು, ಲಕ್ಷ್ಮೀನಾಥ ತೀರ್ಥರು, ಲಕ್ಷ್ಮೀಪತಿ ತೀರ್ಥರು, ಲಕ್ಷ್ಮೀನಾರಾಯಣ ತೀರ್ಥರು, ಇವರೆಲ್ಲರೂ ಕೂಡ ಮಹಾ ತಪಸ್ವಿಗಳೇ ಈ ಕಾಲಘಟ್ಟದಲ್ಲಿ ಬಂದಿದ್ದಾರೆ. ಇದು ಒಂದು 3 ಮಠಗಳು ಮಾತ್ರ ನಾನು ಹೇಳಿದ್ದು. ಇದರ ಜೊತೆಗೆ ಆ ಭಾಗದಲ್ಲಿ ದಕ್ಷಿಣ ಕನ್ನಡದಲ್ಲಿ ಅನೇಕ ಮಠಗಳು ತಮ್ಮ ಕಾರ್ಯವನ್ನು ಮಾಡ್ತಾ ಬರ್ತಾ ಇವೆ. ಇದ್ರ ಜೊತೆಗೆ ಬೇರೆ ಬೇರೆ ಕಡೆಯಿಂದ ಸುಬ್ರಹ್ಮಣ್ಯ ಮಠ ಮತ್ತು ಭೀಮನಕಟ್ಟೆ ಮಠ, ಜೊತೆಗೆ ಮಾಧವ ತೀರ್ಥ ಸಂಸ್ಥಾನ, ಅಕ್ಷೋಭಿ ತೀರ್ಥ ಸಂಸ್ಥಾನಗಳು ಮತ್ತು ಇನ್ನೂ ಅನೇಕ ಮಠಗಳು ಅಲ್ಲೆಲ್ಲಿ ಪೀಠಗಳನ್ನು ಸ್ಥಾಪಿಸಿ, ಅಲ್ಲೆಲ್ಲಿ ಒಂದು ಮಠಗಳನ್ನು ತೆಗೆದು ಆಯಾ ಭಾಗದ ಜನರಿಗೆ ವಿಶೇಷವಾದ ಒಂದು ದೀಕ್ಷೆಯನ್ನು ಕೊಟ್ಟು ಹಾಗೂ ನಮ್ಮ ಸಿದ್ಧಾಂತದ ವಿಷಯವನ್ನು ಅವರ ಗಮನಕ್ಕೆ ತರ್ತಾ ಇದ್ದರು. ಒಂದು ಪರಂಪರೆಯನ್ನು ಉಳಿಸಿಕೊಂಡು ಬರಲಿಕ್ಕೆ ಇವರು ವಿಶೇಷವಾದ ಸಹಕಾರವನ್ನು ನೀಡಿದ್ದಾರೆ. ಇನ್ನು ಇಲ್ಲಿ ಕಂಬಾಲೂರು ರಾಮಚಂದ್ರ ತೀರ್ಥರು ಅವರ ಬಗ್ಗೆ ವಿಶೇಷ ಒಂದು
ಮಹಿಮೆಯ ಒಂದು ಪುಸ್ತಕವೇ ಇದೆ. ಕಂಬಾಲೂರು ರಾಮಚಂದ್ರ ತೀರ್ಥರು ಬಹಳ ತಪಸ್ವಿಗಳು, ಬಹಳ ವಾಗ್ಮಿಗಳು, ವಿಜೇಂದ್ರರ ಕೈಯಲ್ಲಿ ತಯಾರಾದವರು, ಮಹಾಪಂಡಿತರು, ವ್ಯಾಕರಣದಲ್ಲಿ ವಿಶೇಷವಾದ ಜ್ಞಾನ ಇತ್ತವರಿಗೆ. ಕಂಬಾಲೂರು ಅಂತಂದರೆ ಅದೊಂದು ಆಂಧ್ರ ಪ್ರದೇಶದ ಹಳ್ಳಿ. ಅಲ್ಲಿವರಾದ್ದರಿಂದ ಅವರ ಯತಿಗಳ ಜೊತೆಗೆ ಕಂಬಾಲೂರು ಎಂಬತಕ್ಕಂಥ ಹೆಸರು ಸೇರಿಕೊಂಡಿದೆ. ಯತಿಗಳ ಜೊತೆಗೆ ಹೆಸರು, ಊರಿನ ಹೆಸರು ಸೇರಿಕೊಂಡಂಥ ಯತಿಗಳು ಅಂತಂದರೆ ಒಬ್ಬರೇ, ಅದು ಕಂಬಾಲೂರು ರಾಮಚಂದ್ರ ತೀರ್ಥರು. ಆಂಧ್ರ ಕರ್ನೂಲು ಜಿಲ್ಲೆಯ ಕೋಮಲಕುಂಟ ತಾಲೂಕಿನ ಒಂದು ಗ್ರಾಮ, ಅಲ್ಲಿಯವರು ಯತಿಗಳು ರಾಮಚಂದ್ರ ತೀರ್ಥರು ಅಂತ. ವ್ಯಾಸರ ಮಠದಲ್ಲಿ ಪನ್ನಪಲ್ಲಿ ಬಂದಿರತಕ್ಕಂಥವರು, ಸಂಪ್ರದಾಯ ಪ್ರವರ್ತಕರು. ಇವರು ವಿಶೇಷವಾಗಿ ದಕ್ಷಿಣ ಭಾರತ, ಆಂಧ್ರ ಈ ಭಾಗದೆಲ್ಲ ಕಡೆ ಸಂಚಾರವನ್ನು ಮಾಡಿ ಸಾವಿರಾರು ಜನರಿಗೆ ವೈಷ್ಣವ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಅತ್ಯುತ್ತಮ ರೀತಿಯಲ್ಲಿ ದ್ವೈತ ಸಿದ್ಧಾಂತದ ಪ್ರಚಾರವನ್ನು ಮಾಡಿರತಕ್ಕಂತಹ ಮಹನೀಯರು, ಪ್ರತಿವಾದಿ ಭಯಂಕರರು. ಆ ಕಾಲದಲ್ಲಿ ದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡುವುದೇ ಒಂದು ಶ್ರೇಷ್ಠ ಪೂಜೆ, ಸರ್ವಜ್ಞರಿಗೆ ಅತ್ಯಂತ ಪ್ರಿಯವಾದ ಕಾರ್ಯ ಅಂತ ಭಾವಿಸಿ ಆ ಕಾರ್ಯದಲ್ಲಿ ತಮ್ಮನ್ನು ವಿಶೇಷವಾಗಿ ತೊಡಗಿಸಿಕೊಂಡಂತಹ ಯತಿಗಳು ಅಂತಂದರೆ ಕಂಬಾಲೂರು ರಾಮಚಂದ್ರ ತೀರ್ಥರು. ಎಷ್ಟು ವಿಶೇಷ ಅಂತಂದರೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಅವನು ಸೋಲಿಸ್ಲಿಕ್ಕಾಗ್ತಿದ್ದಿಲ್ಲಂತೆ. ಯಾಕಂದರೆ ವಿಜೇಂದ್ರ ತೀರ್ಥರ ಕೈಯಲ್ಲಿ ತಯಾರಾಗಿ ಸರ್ವಮೂಲ ಗ್ರಂಥಗಳ ವಿಶೇಷವಾದ ಪಾಠ ಇವೆಲ್ಲವೂ ಕೂಡ ಕಲಿತಿರತಕ್ಕಂಥವರು, ವ್ಯಾಕರಣ, ತರ್ಕ ಮೊದಲಾದವುಗಳಲ್ಲಿ ತಳಸ್ಪರ್ಶಿಯಾದ ಜ್ಞಾನವನ್ನು ಪಡೆದಿರತಕ್ಕಂಥವರು, ತಪಸ್ವಿಗಳು ಕೂಡ. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಒಬ್ಬರು ಇವರನ್ನು ಸೋಲಿಸಲಿಕ್ಕಾಗ್ತಿದ್ದಿಲ್ಲಂತೆ. ಇಲ್ಲಿ ನಾವು ಗಮನಿಸಬೇಕು, ಪ್ರತಿವಾದಿಗಳು ಸೋಲಿಸಿದರು ಹಾಗೆಯೇ ನಾವು ವಿಷಯಗಳನ್ನು ನೋಡ್ತೇವೆ. ಇದೇನು ಅಂತಂದರೆ ತತ್ವಗಳ ಚಿಂತನೆ. ಇದಕ್ಕಿಂತ ಮೊದಲು ಅನೇಕ ಸಿದ್ಧಾಂತಗಳಿತ್ತು. ತಮ್ಮ ಸಿದ್ಧಾಂತವೇ ಶ್ರೇಷ್ಠ ಅಂತ ಅವರು ಮಂಡನೆ ಮಾಡುವಾಗ ಶ್ರೀಮದ್ ಆಚಾರ್ಯರು ಕೊಟ್ಟಂಥ ಸಿದ್ಧಾಂತವನ್ನು ನೋಡಿ ನಮ್ಮದು ಶ್ರೇಷ್ಠವಾಗಿದೆ ಅಂತ ಅವರ ಗಮನಕ್ಕೆ ತರ್ತಾ ಇದ್ದರು. ಈ ಸಂದರ್ಭದಲ್ಲಿ ನಮ್ಮದು ಶ್ರೇಷ್ಠ ಅಂತ ಅವರು, ನಮ್ಮದು ಶ್ರೇಷ್ಠ ಅಂತ ನಾವು. ಈ ಸಂದರ್ಭದಲ್ಲಿ ಜಯ ಎಂಬತಕ್ಕಂಥದ್ದನ್ನು ಪಡ್ಕೊಳ್ಳೋದೇ ಒಂದು ವಿಶೇಷಿತವಾಗಿತ್ತು. ಹೇಗೆ ಒಬ್ಬ ಕುಸ್ತಿಪಟು ಎಷ್ಟೇ ತಾನು ಅನೇಕ ಮಟ್ಟುಗಳನ್ನು ಕಲಿತಿದ್ದರೂ ಕೂಡ ಅವನನ್ನು ಸೋಲಿಸುವ ಇನ್ನೊಬ್ಬ ಕುಸ್ತಿಪಟ್ಟು ಬಂದೇ ಬರ್ತಾನೆ. ಹಾಗೆ ಒಬ್ಬ ಇದ್ದಲ್ಲಿ ಇನ್ನೊಬ್ಬ ಅವನನ್ನು ಜಯಿಸುವ ವ್ಯಕ್ತಿ ಬರಬಾರದು ಅಂತೇನಿಲ್ಲ. ಈ ಮೊದಲು ನಮ್ಮನ್ನು ಜಯಿಸುವವರು ಯಾರೂ ಇಲ್ಲ ಎಂಬತಕ್ಕಂತಹ ಏನು ಪಂಡಿತರಿದ್ದರು ಅವರನ್ನು ಕೂಡ ಸೋಲಿಸಿದರು. ಸೋಲಿಸುವುದು ಅಂತಂದರೆ ವಾದದಲ್ಲಿ ಪರಸ್ಪರ ಚರ್ಚೆ ನಡೆದು ನಮ್ಮ ಸಿದ್ಧಾಂತ ಪ್ರಬಲವಾಗಿದೆ, ವೇದ ವಿಹಿತವಾಗಿದೆ. ಯಾಕೆಂತಂದರೆ ಒಂದು ಧೈರ್ಯ. ಯಾಕಂದರೆ ಶ್ರೀಮದ್ ಆಚಾರ್ಯರು ಕೊಟ್ಟಂತಹ ಏನು ಶಾಸ್ತ್ರ ಇದೆ, ಆ ಸಿದ್ಧಾಂತ ಏನಿದೆ, ಅದಕ್ಕೆ ಬ್ರಹ್ಮಸೂತ್ರಗಳು, ವೇದಗಳು, ಅನೇಕ ಪುರಾಣಗಳು, ಶ್ರುತಿ ಸ್ಮೃತಿಗಳ ಒಂದು ಪ್ರಬಲವಾದ ಭದ್ರ ಬುನಾದಿಯಲ್ಲಿ ಹೊರಹೊಮ್ಮಿರತಕ್ಕಂತಹ ಸಿದ್ಧಾಂತ, ಅದು ಸತ್ಯ ಇರತಕ್ಕಂಥದ್ದು. ಹೀಗಾಗಿ ಅದನ್ನು ಮನಗಂಡಂತಹ ಯತಿಗಳು ಅದನ್ನು ಪ್ರಬಲವಾಗಿ ತಿಳಿಸುವಲ್ಲಿ ಜಯವನ್ನು ಸಾಧಿಸ್ತಾ ಇದ್ದರು. ಇದು ಹೀಗೆ ಆಯಾ ಕಾಲಘಟ್ಟದಲ್ಲಿ ನಡೀತಾ ಇತ್ತು. ಹೀಗೆ ನಮ್ಮ ಸಿದ್ಧಾಂತವು ಹಾಗೆ ಬೇರೆ ಬೇರೆ ಸಿದ್ಧಾಂತವನ್ನು ಅಧ್ಯಯನ ಮಾಡತಕ್ಕಂಥ ಮಹಾ ಮೇಧಾವಿಗಳು ಇದ್ದರು. ಅವರೇನು ಸಾಮಾನ್ಯರಲ್ಲ, ಅವರು ಕೂಡ ಪಂಡಿತರೇ. ಪರಸ್ಪರ ಒಂದು ತತ್ವ ವಿಮರ್ಶೆ ನಡೆಯುವಾಗ ಒಬ್ಬರಿಗೆ ಸೋಲು ಒಬ್ಬರಿಗೆ ಜಯ ಅಂತ ಆಗ್ತಾ ಇತ್ತು. ನಮ್ಮಲ್ಲಿ ವಿಶೇಷವಾದ ಒಂದು ಗಟ್ಟಿಯಾದ ತಳಸ್ಪರ್ಶಿಯಾದ ಒಂದು ನಿಲುವು ಇದ್ದಿದ್ದರಿಂದ, ಆ ದೃಢತೆ ಇದ್ದಿದ್ದರಿಂದ, ನಮ್ಮ ಸಿದ್ಧಾಂತದಲ್ಲಿ ಬಲ ಇದ್ದಿದ್ದರಿಂದ ಜಯ ಅನ್ನತಕ್ಕಂಥದ್ದು ವಿಶೇಷವಾಗಿ ಕಂಡು ಬರ್ತಾ ಇತ್ತು. ಮತ್ತು ವ್ಯಾಕರಣ, ತರ್ಕ ಇವುಗಳಲ್ಲಿ ವಿಶೇಷವಾದ ಒಂದು ಪರಿಣಿತಿ ಇರೋದರಿಂದ ಸುಲಭವಾಗಿ ಗೆಲ್ತಾ ಇದ್ದರು. ಇದು ಜಯತೀರ್ಥರಿಂದ ಬಂದಂತಹ ಒಂದು ಪರಂಪರೆ. ಜಯತೀರ್ಥರು, ಅದರ ನಂತರ ಬಂದಿರತಕ್ಕಂತಹ, ಅದಕ್ಕಿಂತ ಮೊದಲು ಅಕ್ಷೋಭಿತೀರ್ಥರು, ನಂತರ ಬಂದಿರತಕ್ಕಂತಹ ವಿಜೇಂದ್ರರು, ಎಲ್ಲರೂ ಕೂಡ ಆ ಕಾಲದಲ್ಲಿ ಏನು ತಮ್ಮದೇ ಒಂದು ಶ್ರೇಷ್ಠತೆ ಅಂತ ಬೆರೀತಾ ಇದ್ದರು. ಅವರನ್ನು ವಾದಕ್ಕೆ ಕರೆದು, ನೋಡಪ್ಪ ನಮ್ಮದು ಈ ಸಿದ್ಧಾಂತ ಈ ರೀತಿ ಇದೆ, ಮಧ್ವ ಸಿದ್ಧಾಂತ ಇದೆ ಅಂತ ತೋರಿಸ್ಕೊಡ್ತಾ ಇದ್ರು. ಹೀಗೆ ಜಯ
ಜಯಭೇರಿ ಎಲ್ಲಿ ಹೋಗ್ತಾರಲ್ಲಿ ಜಯಭೇರಿ ಬಾರಿಸಿ ಬರ್ತಾ ಇದ್ರು. ಇಷ್ಟು ಒಂದು ಅವರಿಗೆ ಅದೇ ಒಂದು ದೇವರ ಪೂಜೆ ಅಂತ ಭಾವಿಸಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದರು. ಕಂಬಾಲೂರು ರಾಮಚಂದ್ರ ತೀರ್ಥರು ಹೀಗೆ ಅವರು ಜಿದ್ದಿ ಮಾಡಿ ನಿಂತೇ ಬಿಡ್ತಾ ಇದ್ದರು. ಒಂದು ಈ ಸೋಲು ಗೆಲುವು ಹೀಗೆ ನೋಡುವ ಯಾರು ಜಯ ಆಗ್ತದೆ ಅಂತೇಳಿ ಸ್ಪರ್ಧಾತ್ಮಕ ರೀತಿಯಲ್ಲಿ ವಾದಕ್ಕೆ ಹೊರಡ್ತಾ ಇದ್ರಂತೆ. ಅವರು ವಾದಕ್ಕೆ ಹೊರಟ್ರೆ ಇವತ್ತೇನಾದ್ರು ವಾದ ಇದೆ, ಒಂದು ತಾತ್ವಿಕ ವಿಷಯದ ಒಂದು ಚರ್ಚೆ ಇದೆ ಅಂತಂದರೆ ಅವತ್ತು ಸಂಸ್ಥಾನದ ಪೂಜೆಯನ್ನು ಸ್ವಲ್ಪ ಮಾಡಿಬಿಡ್ತಾ ಇದ್ರಂತೆ. ಅಂದರೆ ಆ ಪೂಜೆಯನ್ನು ಮೊಟಕುಗೊಳಿಸಿ ಏನು ಶ್ರೀಮದ್ ಆಚಾರ್ಯರ ಏನು ದ್ವೈತ ಸಿದ್ಧಾಂತದ ಒಂದು ಪ್ರಚಾರ ಇದೆ, ಅದರ ಮಂಡನೆ ಮಾಡ್ತಕ್ಕಂಥ ಒಂದು ಕಾರ್ಯ ಇದೆ, ಅದೇ ಒಂದು ದೊಡ್ಡ ಪೂಜೆ ಅಂಥೇಳಿ ಇಲ್ಲಿ ಮಹತ್ವ ಕೊಡ್ತಾ ಇದ್ರಂತೆ. ಅಲ್ಲಿ ಕೆಲವರು ಹೇಳಿದ್ರಂತೆ, ಏನು ಪೂಜೆಯನ್ನು ಭಾಳ ಬೇಗ ಮುಗಿಸ್ತಾ ಇದ್ದೀರಿ ಯಾಕೆ ಅಂತ ಕೇಳಿದರೆ ಅದಕ್ಕೆ ಅವ್ರು ಹೇಳ್ತಕ್ಕಂಥ ಮಾತು ವಾಗ್ಬೊಮ್ಮಲೆ ಬ್ರಹ್ಮಲು ಅಂತ ಹೇಳ್ತಾ ಇದ್ದರಂತೆ ತೆಲುಗಲ್ಲಿ. ವಾಗ್ಬೊಮ್ಮಲೆ ಬ್ರಹ್ಮಲು, ಅದು ವಾಗ್ಬ್ರಹ್ಮನೇ ಬ್ರಹ್ಮ. ಏನು ಒಂದು ನಾವು ಇವತ್ತು ಸಿದ್ಧಾಂತವನ್ನು ಮಂಡನೆ ಮಾಡ್ತಾ ಇದ್ದೇವೆ, ಅದೊಂದು ನಡೀತಾ ಇದೆ, ಅದೇ ದೊಡ್ಡ ದೇವರ ಪೂಜೆ, ಅದಕ್ಕೆ ಪ್ರಾಧಾನ್ಯತೆ ಅಂತಿದೆ ಶಾಸ್ತ್ರದಲ್ಲಿ ಉಂಟು. ಒಂದು ವೇಳೆ ಅತ್ಯಂತ ಪ್ರಬಲವಾದ ಇದ್ದಾಗ ಜ್ಞಾನಕಾರಿ ಎಂಬತಕ್ಕಂಥದ್ದು ಇರುವ ಪ್ರಸಂಗದಲ್ಲಿ ಸ್ವಲ್ಪ ಅನುಷ್ಠಾನಗಳನ್ನು ಕಮ್ಮಿ ಮಾಡಿಕೊಳ್ಳಬಹುದು ಎಂಬತಕ್ಕಂಥ ನಿಯಮವೂ ಇದೆ. ಆ ವಿಷಯದಲ್ಲಿ ಅದು ಲೌಕಿಕ ಅಂತಲ್ಲ, ಒಂದು ವಿಶೇಷವಾದ ಕಾರ್ಯ ಇತ್ತು ಅಂತಂದರೆ ಅದು ಅದರ ಮಹತ್ವ ಇದ್ದ ಪಕ್ಷದಲ್ಲಿ ಆ ಒಂದು ಒಳ್ಳೆಯ ಕಾರ್ಯಕ್ಕಾಗಿ, ಸಮಾಜ ಕೆಲಸಕ್ಕಾಗಿ, ಸಮಾಜದ ಕಲ್ಯಾಣಕ್ಕಾಗಿ ಆ ಸಂದರ್ಭ ಬಂದಾವಾಗ ಸ್ವಲ್ಪ ಪೂಜೆಯನ್ನು ಮುಗಿಸಿ ಅದು ಒಂದು ದೇವರ ಪೂಜೆ ಅಂತೇಳಿ ಅಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಬಹುದು ಎಂಬತಕ್ಕಂತಹ ಕ್ರಮ ಇದೆ. ಅದರಲ್ಲಿ ಶ್ರುತಿಯು ಕೂಡ ಆ ಮಾತನ್ನು ಹೇಳ್ತದೆ. ಅದು ಕೂಡ ದೇವತಾರಾಧನೆ ಅಂಥೇಳಿ, ಎರಡೂ ಕೂಡ ಒಳ್ಳೆಯ ಕೆಲಸವೇ ಅಂತ. ಈ ರೀತಿಯಾಗಿ ಕಂಬಾಲೂರು ರಾಮಚಂದ್ರ ತೀರ್ಥರು ವಾದಕ್ಕೆ ಹೋಗ್ತಾ ಇದ್ದರು. ಎಷ್ಟರ ಮಟ್ಟಿಗೆ ಅಂತಂದರೆ ಕಂಬಾಲೂರು ರಾಮಚಂದ್ರ ತೀರ್ಥರನ್ನು ಜಯಿಸ್ಲಿಕ್ಕಾಗದೇ ಸೋತು ವಾದದಲ್ಲಿ ಜಯ ಎಂದೂ ಆಗಲಿಲ್ಲ ಅವರಿಗೆ ಏನಾದ್ರು ಮಾಡು, ಇವರು ಎಲ್ಲಿ ತನಕ ನಿರ್ಧಾರ ಬಂತು ಅಂತಂದರೆ ಅಲ್ಲಿ ಪ್ರಸಂಗಗಳು ಹೇಗಿರುತ್ತೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಎಂತಹ ಕಠಿಣ ನಿರ್ಧಾರ ತಗೊಂಡಿದ್ದಾರೆ ಅಂತಂದರೆ ಸೋತವರೆಲ್ಲ ಇವರು ಇರುವಷ್ಟು ಸಮಯ ನಮಗೆ ಜಯ ಇಲ್ಲ, ಅದಕ್ಕೆ ಇವರನ್ನೇ ಮುಗಿಸಿಬಿಡಬೇಕು, ಇವರೇ ಇಲ್ಲ ಅಂತಾದರೆ ಮುಂದೆ ನಮಗೆ ನಮ್ಮ ಸಿದ್ಧಾಂತ ನಿಲ್ತದೆ, ನಾವು ಆವಾಗ ಬೇರೆಯವರನ್ನು ಸೋಲಿಸಿ ಜಯ ಎಂಬತಕ್ಕಂಥದ್ದನ್ನು ಕಾಣಬಹುದು. ಅದನ್ನು ಕಾಣಬೇಕಾದರೆ ಈ ವ್ಯಕ್ತಿ ಇರುವ ತನಕ ಸಾಧ್ಯವೇ ಇಲ್ಲ ಅಂಥೇಳಿ ಇವರನ್ನು ಸಂಹಾರ ಮಾಡಲಿಕ್ಕೆ, ಅರ್ಥಾತ್ ಇವರನ್ನು ಮುಗಿಸಿಬಿಡಬೇಕು ಅಂತ ತೀರ್ಮಾನ ಮಾಡಿಬಿಟ್ರಂತೆ. ನೋಡಿ, ಇವೆಲ್ಲ ನಡೆದ ಘಟನೆಗಳು. ಏನು ಮಾಡಿದರು ಅಂತಂದರೆ ಇವರು ಬರುವ ಸಂದರ್ಭದಲ್ಲಿ ಇವರು ಯಾವ ಮಾರ್ಗದಲ್ಲಿ ಬರ್ತಾರೆ ಅಂತ ತಿಳಿದುಕೊಂಡು ಅವರು ಬರುವಾಗ ಅವರ ಮೇಲೆ ದೊಡ್ಡ ಒಂದು ಬಂಡೆಗಲ್ಲನ್ನು ಹಾಕಿ ಅವರನ್ನು ಸಂಹಾರ ಮಾಡಿಬಿಟ್ರಾಯಿತು ಅಂತ ತೀರ್ಮಾನ ಮಾಡಿದರಂತೆ. ಹಾಗೆ ಕಂಬಾಲೂರು ರಾಮಚಂದ್ರ ತೀರ್ಥರು ಬರುವಾಗ ಮೇಲಿಂದ ಕಲ್ಲನ್ನು ಹಾಕಿದರು. ಅದನ್ನು ನೋಡಿ ಆ ಕಲ್ಲಿಗೆ ಅಲ್ಲೇ ನಿಲ್ಲು ಅಂತ ಹೇಳಿಬಿಟ್ರಂತೆ. ಅಂತರಾಲೇ ತಿಷ್ಟ ಅಂತ ಕೈ ಮಾಡಿದ್ರಂತೆ ರಾಮಚಂದ್ರ ತೀರ್ಥರು. ಅದು ಹಾಗೆ ನಿಂತು ಬಿಡುತ್ತಂತೆ ಅಂತರಿಕ್ಷದಲ್ಲಿ. ಕಲ್ಲು ಕೆಳಗೆ ಬೀಳಲೇ ಇಲ್ಲ ಇವರು ತಲೆ ಮೇಲೆ. ನಿಲ್ಲು ಅಂತಂದರೆ ಅದು ಅಂತರಿಕ್ಷದಲ್ಲಿ ಹಾಗೆ ನಿಂತು ಬಿಡುತ್ತಂತೆ. ಅದನ್ನು ನೋಡಿ ಬರೀ ವಾದ ಅಂತ ನಾವು ಅಂದ್ಕೊಂಡಿದ್ದಷ್ಟೇ ತಪಶಕ್ತಿಯೂ ಅಪಾರವಾಗಿದೆ ಅಂತ ತಕ್ಷಣ ಇವರು ತಪ್ಪೊಪ್ಪಿಗೆಯನ್ನು ಕೇಳಿಕೊಂಡು ಕ್ಷಮೆಯಾಚನೆ ಮಾಡಿ ಕ್ಷಮಿಸಬೇಕು ಅಂತೇಳಿ ಅವರೆಲ್ಲ ಅವರ ಶಿಷ್ಯರಾಗಿ ವೈಷ್ಣವ ದೀಕ್ಷೆಯನ್ನು ಪಡೆದುಕೊಂಡು ಅದರಲ್ಲೇ ಮುಂದುವರೆದರು ಅಂತ ಇತಿಹಾಸದಲ್ಲಿ ಕಂಡು ಬರ್ತದೆ. ನೋಡಿ, ಆ ಕಲ್ಲು ಹಾಗೆ ನಿಂತಂತೆ. ಆಮೇಲೆ ಏನಾಯಿತು ಅಂತಂದರೆ ಈ ಘಟನೆಗೆ ಸಾಕ್ಷಿಯಾದ ಆ ಕಲ್ಲನ್ನು ಅವ್ರ ಜೊತೆಗಿಟ್ಟುಕೊಂಡೇ ಸಂಚಾರ ಮಾಡ್ತಾ ಇದ್ರಂತೆ. ಎಲ್ಲೆಲ್ಲಿ ರಾಮಚಂದ್ರ ತೀರ್ಥರು ಸಂಚಾರ ಮಾಡ್ತಾರೆ ಅಲ್ಲಲ್ಲಿ ಅವರ ಜೊತೆಗೆ ಆ ಕಲ್ಲು ಇರ್ತಾ ಇತ್ತಂತೆ. ನೋಡಿ, ಈ ರೀತಿಯ ಈ ಸಂದರ್ಭಕ್ಕೆ ಕಾರಣವಾದ
ಆ ಕಲ್ಲು ಏನಿದೆ ಆ ಕಲ್ಲನ್ನು ಅಂದರೆ ತಪಶಕ್ತಿಯಿಂದ ನಡೆದಿರತಕ್ಕಂತಹ ಸನ್ನಿವೇಶ, ಆ ಒಂದು ಅದ್ಭುತ ಚಮತ್ಕಾರಕ್ಕೆ ಕಾರಣವಾದ ಆ ಕಲ್ಲನ್ನು ಜೊತೆಗೆ ಇಟ್ಟುಕೊಂಡೇ ಸಂಚಾರ ಮಾಡ್ತಾ ಇದ್ರಂತೆ. ಅವ್ರು ಹೇಳಿದ್ರಂತೆ, ಮುಂದೆ ನಾನು ನಮ್ಮ ವೃಂದಾವನಸ್ಥರಾದವಾಗ ನನ್ನ ವೃಂದಾವನದ ಮೇಲೆ ಈ ಕಲ್ಲನ್ನು ಇಡಬೇಕು ಅಂತ ಶಿಷ್ಯರು ಹೇಳಿದ್ರಂತೆ. ಇವತ್ತು ಕೂಡ ಆ ವೃಂದಾವನದ ಮೇಲೆ ಆ ಕಲ್ಲು ಇದೆ. ಇಂತಹ ಒಂದು ಅದ್ಭುತ ಚಮತ್ಕಾರವನ್ನು ಕಂಬಾಲೂರು ರಾಮಚಂದ್ರ ತೀರ್ಥರು ಮಾಡಿದ್ದಾರೆ. ಅನೇಕ ಗ್ರಂಥಗಳನ್ನು ಬರೆದಿರತಕ್ಕಂತಹ ಮಹನೀಯರು, ಅಂದರೆ ನ್ಯಾಯಸುಧಾ ಟಿಪ್ಪಣಿ, ಋಗ್ಭಾಷ್ಯ ಟೀಕಾ ಪದ್ಧತಿ, ತಾತ್ಪರ್ಯ ಚಂದ್ರಿಕಾ ಟಿಪ್ಪಣಿ, ಜೊತೆಗೆ ತತ್ವಪ್ರಕಾಶಕ ವಿವೃತಿ, ಏಕಾದಶಿ ನಿರ್ಣಯ, ವಿಷ್ಣು ಸಂಹಿತಾ ವ್ಯಾಖ್ಯಾನ, ಹೀಗೆ ಅನೇಕ ಗ್ರಂಥಗಳನ್ನು ರಚನೆ ಮಾಡಿರತಕ್ಕಂತಹ ಮಹನೀಯರು. ಇವರ ಶಿಷ್ಯರು ರತ್ನಗರ್ಭ ಒಡೆಯರು, ರತ್ನಗರ್ಭ ತೀರ್ಥರು ಅಂತ, ಇನ್ನೊಬ್ಬರು ವಾನಮಾಲ ನರಸಿಂಹಾಚಾರ್ಯ ಅಂದರೆ ಉಪೇಂದ್ರ ಭಟ್ಟರು ಅಂತ ಅವರನ್ನು ಕರೆಯುತ್ತಾರೆ. ಈ ಶಿಷ್ಯರೂ ಕೂಡ ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿರ್ತಕ್ಕಂಥ ಮಹನೀಯರು. ಹೀಗೆ ಬಹಳಷ್ಟು ಗ್ರಂಥಗಳು ವ್ಯಾಖ್ಯಾನ ಮಾಡ್ತಕ್ಕಂತಹ ಪಂಡಿತರ ಒಂದು ಪಡೆಯೇ ತಯಾರಾದಂತಹ ಕಾಲ. ಹೀಗೆ ಅಂತಹ ಮಹಾ ತಪಸ್ವಿಗಳು ಮತ್ತು ಇದರ ಜೊತೆಗೆ ಅನೇಕ ಪ್ರತಿವಾದಿಗಳನ್ನು ಗೆದ್ದು ಮಧ್ವ ಸಿದ್ಧಾಂತದ ವಿಜಯ ಪತಾಕೆಯನ್ನು ಎಲ್ಲೆಡೆ ಹಾರಿಸಿರ್ತಕ್ಕಂತಹ ಆ ಕಾಲಘಟ್ಟದಲ್ಲಿ ಎಂತೆಂತಹ ತಪಸ್ವಿಗಳು ಅಂತಂದರೆ, ಆವಾಗ ರಘುತ್ತಮ ತೀರ್ಥರು, ವೇದವ್ಯಾಸ ತೀರ್ಥರು, ವಿದ್ಯಾಧೀಶ ತೀರ್ಥರು, ವೇದನಿಧಿ ತೀರ್ಥರು, ಸತ್ಯನಿಧಿ ತೀರ್ಥರು ಇವರ ಸಮಕಾಲೀನರು. ಈ ಕಡೆ ರಾಯರ ಮಠದ ಅನೇಕ ಯತಿಗಳು ಇವರ ಸಮಕಾಲೀನರು. ಇವರೆಲ್ಲರ ಒಂದು ಮಹಾ ಹುಲಿಗಳಿದ್ದಂಗೆ ವೇದಾಂತ ವಲಯದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಅಪರೋಕ್ಷ ಜ್ಞಾನಿಗಳು, ಮಹಾ ಪಂಡಿತರು. ಇವರೆಲ್ಲರ ನಡುವೆ ತಮ್ಮ ತನವನ್ನು ಉಳಿಸಿಕೊಂಡು ಸಂಪ್ರದಾಯ ಪ್ರವರ್ತಕರು ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ. ಅಂದರೆ ಬಹಳ ಹೆಮ್ಮೆ ಅನಿಸುತ್ತೆ. ಮುಂದೆ ಆ ಸಂಪ್ರದಾಯ ತಿಥಿತ್ರಯ ನಿರ್ಣಯ ವಿಷಯ ಬಂದಾವಾಗ, ಅಂದರೆ ದಶಮಿ, ಏಕಾದಶಿ, ದ್ವಾದಶಿ ತಿಥಿತ್ರಯ ನಿರ್ಣಯ ಬರುವ ಸಂದರ್ಭದಲ್ಲಿ ಕಂಬಾಲೂರು ರಾಮಚಂದ್ರ ತೀರ್ಥರು ಹೇಳಿದಂತೆ ಅಂತ ಅಂಡರ್ ಕೋಟಿಂಗ್ ಮಾಡ್ತಾರೆ. ರಾಯರ ಶಿಷ್ಯರಾದ ಕೃಷ್ಣಾಚಾರ್ಯರು ಸ್ಮೃತಿಮುಕ್ತಾವಲಿ ಬರೆಯುವ ಸಂದರ್ಭದಲ್ಲಿ ಅಲ್ಲೆಲ್ಲಿ ಕಂಬಾಲೂರು ರಾಮಚಂದ್ರ ತೀರ್ಥರ ಅಭಿಪ್ರಾಯದಂತೆ ಅಂತ ಹೇಳಿ ಸೇರಿಸ್ತಾರಂತೆ. ಅಂದರೆ ಅಷ್ಟು ಅವರಿಗೆ ಮಾನ್ಯತೆ ಇತ್ತು ಕಂಬಾಲೂರು ರಾಮಚಂದ್ರ ತೀರ್ಥರಿಗೆ. ಮುಂದೆ ವಿದ್ಯಾಧೀಶ ತೀರ್ಥರು ಕೂಡ ತಿಥಿತ್ರಯ ನಿರ್ಣಯ ಅಂತ ಗ್ರಂಥವನ್ನು ಮಾಡಿದ್ದಾರೆ. ಹೀಗೆ ಅಂತಹ ಈ ಮಧ್ವ ಸಿದ್ಧಾಂತವನ್ನು ಎಲ್ಲ ಕಡೆ ಪ್ರಚಾರ ಮಾಡಿ ಸಾವಿರಾರು ಜನರಿಗೆ ತತ್ವಜ್ಞಾನವನ್ನು ಉಪದೇಶಿಸಿ, ಸಾವಿರಾರು ಜನರಿಗೆ ವೈಷ್ಣವ ದೀಕ್ಷೆಯನ್ನು ಕೊಟ್ಟು, ಜೊತೆಗೆ ತಮ್ಮ ಕಾರ್ಯಕ್ಷೇತ್ರವಾದ ಶ್ರೀ ಮುಷ್ಣಂ, ಸ್ವತಃ ಭಗವಂತನ ಸ್ವಯಂ ವ್ಯಕ್ತ ರೂಪ ಶ್ರೀ ಭೂವರಾಹ ದೇವರಿರತಕ್ಕಂತಹ ಶ್ರೀಮುಷ್ಟಂ ಪುಣ್ಯಕ್ಷೇತ್ರ ಏನಿದೆ, ಇವರಿಗೆ ಬಹಳ ಇಷ್ಟವಾದ ಸ್ಥಳ. ಅಲ್ಲಿಯೇ ಅವರು ಬಹಳಷ್ಟು ಸಮಯ ಇದ್ದರು. ಶ್ರೀಮುಷ್ಟಂ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಶ್ರೀಮದ್ ಆಚಾರ್ಯರು ಕೂಡ ಅಲ್ಲಿ ಬಂದಿದ್ದಾರೆ. ಅಲ್ಲಿಯೂ ಕೂಡ ಶ್ರೀಮದ್ ಆಚಾರ್ಯರು, ಶ್ರೀಮದ್ ಮಧ್ವಾಚಾರ್ಯರು ಒಂದು ತೀರ್ಥವನ್ನು, ದಂಡತೀರ್ಥವನ್ನು ನಿರ್ಮಾಣ ಮಾಡಿದ್ದಾರೆ. ಆ ದಂಡತೀರ್ಥ ಇನ್ನೂ ಕೂಡ ಅಲ್ಲಿದೆ. ಅಲ್ಲಿ ಶ್ರೀ ಭೂ ವರಾಹದೇವರ ಮುಖಮಂಟಪದ ಎದುರಿಗಿರತಕ್ಕಂತಹ ಒಂದು ಕಂಬದಲ್ಲಿ ಶ್ರೀಮದ್ ಆಚಾರ್ಯರ ಸುಂದರ ರೂಪ ಒಡಮೂಡಿದೆಯಂತೆ. ಇನ್ನೂ ಕೂಡ ಅಲ್ಲಿ ಇದೆ. ನೀವು ಹೋದಾಗ ಅದನ್ನು ತಾವು ಕಾಣಬಹುದು. ಇಂತಹ ಒಂದು ಸ್ಥಳ ಶ್ರೀ ಕಂಬಾಲೂರು ರಾಮಚಂದ್ರ ತೀರ್ಥ ಇದ್ದಂತಹ ಸ್ಥಳ. ಇದರ ಜೊತೆಗೆ ಅಲ್ಲಿ ಒಂದು ವಿಶೇಷವಾದ ಲಕ್ಷ್ಮೀ ನರಸಿಂಹ ದೇವಸ್ಥಾನವನ್ನು ಲಕ್ಷ್ಮೀ ನರಸಿಂಹದೇವರನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ದೇವಾಲಯವನ್ನು ಕಟ್ಟಿರ್ತಕ್ಕಂಥದ್ದು. ಇನ್ನೊಂದು ತಮಿಳುನಾಡಿನ ಪೆಣ್ಕುಟಿ ಎಂಬತಕ್ಕಂತಹ ಹಳ್ಳಿಯಲ್ಲಿ, ಗ್ರಾಮದಲ್ಲಿ ಲಕ್ಷ್ಮೀನಾರಾಯಣ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲೊಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಹೀಗೆ ದೇವಾಲಯ ನಿರ್ಮಾಣ, ತತ್ವ ಪ್ರಚಾರ, ಪ್ರತಿವಾದಿಗಳನ್ನು ಸೋಲಿಸುವುದು, ಪ್ರತಿವಾದಿಗಳಿಗೆ ನಮ್ಮ ಸಿದ್ಧಾಂತದ ಏನು ಒಂದು ವಿಶೇಷವಾದ ಅರಿವು ಇದೆ, ಅದನ್ನು ಅವರ ಗಮನಕ್ಕೆ ತಂದು ಅವರನ್ನು ಕೂಡ ತಮ್ಮವರನ್ನಾಗಿ ಮಾಡಿಕೊಂಡಿರ್ತಕ್ಕಂತಹ ಮಹನೀಯರು. ಹೀಗೆ ಅನೇಕ ಕಥೆಗಳು ಅವರಲ್ಲಿ ಕಂಡುಬರುತ್ತದೆ. ಅಂತಹ ಮಹನೀಯರಿಂದಾಗಿ ನಾವು ಇವತ್ತು ವಿಶೇಷವಾದ ಒಂದು ವೈಷ್ಣವ ಪರಂಪರೆಯಲ್ಲಿ ಉಳ್ಕೊಂಡಿದ್ದೀವಿ ಅಂತಂದರೆ ಇಂಥ ಅನೇಕ ಮಹನೀಯರು ಕಾರಣವಾಗಿದ್ದಾರೆ. ಅದಾದ ನಂತರ ಇನ್ನೊಬ್ಬರು ಮಹಾನೇತೆಗಳಿದ್ದಾರೆ.
ಸುಧೀಂದ್ರ ತೀರ್ಥರು ಕೂಡ ಏನು ಸಾಕ್ಷಾತ್ ವಿಜೇಂದ್ರರ ಕಡೆಯಿಂದ ಅಧ್ಯಯನ ಮಾಡ್ತಕ್ಕಂಥವರು. ಆ ಕಾಲದ ಶಕಪುರುಷರು ಅಂತ ಪ್ರಸಿದ್ಧಿ ಆಗಿರ್ತಕ್ಕಂಥ ಸುಧೀಂದ್ರ ತೀರ್ಥರು ಚತುಷ್ಷಷ್ಟಿ ಕಲಾ ವಿದ್ಯಾ ಪಾರಂಗತರು. ವಿಜೇಂದ್ರ ತೀರ್ಥರಲ್ಲಿ ಗುರುಗಳಲ್ಲಿ ವಿಶೇಷವಾದ ಅಧ್ಯಯನ ಮಾಡಿ ತರ್ಕ, ವೇದಾಂತ, ನ್ಯಾಯ, ಮೀಮಾಂಸ ಮೊದಲಾದ ಗ್ರಂಥಗಳಲ್ಲಿ ಹಾಗೂ ಸರ್ವಮೂಲ ಗ್ರಂಥಗಳ ಸಂಪೂರ್ಣ ಅಧ್ಯಯನ, ಅವುಗಳಲ್ಲಿ ವಿಶೇಷವಾದ ಪರಿಣಿತಿ ಜ್ಞಾನ ಪಡೆದುಕೊಂಡಿರ್ತಕ್ಕಂಥ ಮಹನೀಯರು. ಸಾವಿರಾರು ಜನರಿಗೆ ಮಾರ್ಗದರ್ಶನ ಮಾಡತಕ್ಕಂಥ ಮಹನೀಯರು ಸುಧೀಂದ್ರ ತೀರ್ಥರು. ಸ್ವತಃ ತಾವು ಕೂಡ ಅನೇಕ ಗ್ರಂಥಗಳನ್ನು ಮಾಡಿ ಮತ್ತಷ್ಟು ಈ ಮಧ್ವ ಸಿದ್ಧಾಂತದ ಬೆಳವಣಿಗೆ ಆಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರು ಸುಧೀಂದ್ರ ತೀರ್ಥರು. ಪ್ರಾತಸ್ಮರಣೀಯರು, ತಪಸ್ವಿಗಳು, ದೈವಭಕ್ತಿ ಇರತಕ್ಕಂಥ ಮಹನೀಯರು. ಅವರು ಕೂಡ ಸದ್ಯುಕ್ತ ರತ್ನಾಕರ, ಶುಲ್ಪಸೂತ್ರ ಪ್ರದೀಪ, ಭಾಗವತ, ದ್ವಿತೀಯ ಸ್ಕಂದ, ಏಕಾದಶ ಸ್ಕಂದಗಳಿಗೆ ವ್ಯಾಖ್ಯಾನ, ಸುಭದ್ರಾಪರಣೆಯ ನಾಟಕ, ವ್ಯಾಸರಾಜಾಭ್ಯುದಯ ಮತ್ತು ಅಮೃತಾಪಹರಣ, ದಯಾಲು ಶತಕ, ವೈರಾಗ್ಯ ಶತಕ, ಅಲಂಕಾರ ಮಂಜರಿ, ಅಲಂಕಾರ ನಿಕಷ ಇಂತಹ ಮುಂತಾದ ಗ್ರಂಥಗಳನ್ನು ರಚನೆ ಮಾಡತಕ್ಕಂಥ ಮಹನೀಯರು. ಇವರ ನಂತರ ಬಂದಿರತಕ್ಕಂತಹ ರಾಯರು, ಏನು ಇವಾಗ ರಾಯರ ಆರಾಧನೆ ಬರ್ತಾ ಇದೆಯಲ್ಲ, ರಾಯರು ಇವರ ನಂತರ ಬಂದಿರತಕ್ಕಂಥವರು ವಿಜೇಂದ್ರರು, ಸುಧೀಂದ್ರರು ಮತ್ತು ರಾಯರು ಎಲ್ಲ ಒಬ್ಬೊಬ್ಬರೂ ಕೂಡ ಬಹಳ ಶ್ರೇಷ್ಠ ಜ್ಞಾನಿಗಳು ಮತ್ತು ಮೂಲತಃ ಇವರೆಲ್ಲ ದೇವಾಂಶ ಸಂಭೂತರೇ. ಇಂತಹ ಮಹನೀಯರು ಬಂದಂತಹ ಕಾಲ ಅದು. ಇದಾದ ಮೇಲೆ ಇನ್ನೊಬ್ಬ ಮಹನೀಯರು, ಅವರು ಎಷ್ಟು ಸ್ಮರಣೆ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡತಕ್ಕಂಥ ಮಹನೀಯರು ಶ್ರೀ ಮುದುತ್ರಾದಿ ಮಠದವರು ವಿದ್ಯಾಧೀಶ ತೀರ್ಥರು. ಇವರು ಪಾಂಡುರಂಗಿ ಮನೆತನದವರು. ಈ ಪಾಂಡುರಂಗಿ ಮನೆತನ ವಿದ್ವತ್ ಕುಟುಂಬ. ಇವರ ಪರಂಪರೆಯಲ್ಲಿ ಎಲ್ಲರೂ ಕೂಡ ಮಹಾ ವಿದ್ವತ್ತನ್ನು ಪಡೆದಿರತಕ್ಕಂಥವರು. ವೇದಾಂತ ಸಾಮ್ರಾಜ್ಯದಲ್ಲಿ ತಮ್ಮನ್ನು ವಿಶೇಷವಾಗಿ ಗುರುತಿಸಿಕೊಂಡಂತಹ ಮಹನೀಯರು, ದೊಡ್ಡ ವಿದ್ವತ್ ಕುಟುಂಬ ಆ ಕಾಲಘಟ್ಟದಲ್ಲಿ. ಇವರ ಅಂದರೆ ನರಸಿಂಹಾಚಾರ್ಯ ಪಾಂಡುರಂಗಿ, ಇವರ ತಂದೆ ಆನಂದ ಭಟ್ಟಾರಕರು ಕಂಟಕೋದ್ಧಾರ ಗ್ರಂಥ ಬರೆದಿರತಕ್ಕಂಥವರು. ಈ ಆನಂದ ಭಟ್ಟಾರಕರ ತಮ್ಮ ಕೇಶವ ಭಟ್ಟಾರಕರು, ಅವರು ಕೂಡ ಶೇಷ ವಾಕ್ಯಾರ್ಥ, ಚಂದ್ರಿಕಾ, ದಶಪ್ರಕರಣ ಮತ್ತು ಗುರುರಾಜಿಯ ಟಿಪ್ಪಣಿ, ವಾಕ್ಯಾರ್ಥ ಮಂಜರಿ ಮುಂತಾದ ಅನೇಕ ಗ್ರಂಥಗಳನ್ನು ಬರೆದಿರತಕ್ಕಂತಹ ಮಹನೀಯರು. ಇಂಥ ದೊಡ್ಡ ವಿದ್ವತ್ ಪಡೆಯೇ ಈ ಪಾಂಡುರಂಗಿ ಮನೆತನದಲ್ಲಿತ್ತು. ಇಂಥ ಮನೆತನದಲ್ಲಿ ಬಂದಿರತಕ್ಕಂಥವರು ನರಸಿಂಹಾಚಾರ್ಯರು ಅಂತಂದರೆ ವಜ್ರದ ಹಾಗೆ. ಆ ಪೂರ್ವಾಶ್ರಮದಲ್ಲೇ ಎಲ್ಲ ಗ್ರಂಥಗಳ ವಿಶೇಷವಾದ ಅಧ್ಯಯನ ಮಾಡಿರ್ತಕ್ಕಂಥವರು. ಅವರ ಒಂದು ಪ್ರಖಂಡ ಪಾಂಡಿತ್ಯ, ತಪಶಕ್ತಿ ಎಲ್ಲವನ್ನು ಕೂಡ ಕಂಡು ಮತ್ತು ವಿಶೇಷವಾದ ಗುರುಭಕ್ತಿ ಎಲ್ಲ ಕಂಡು ಅವರಿಗೆ ವೇದವ್ಯಾಸ ತೀರ್ಥರು ಸರ್ವಜ್ಞ ಪೀಠವನ್ನು ಒಪ್ಪಿಸಿಕೊಟ್ಟಿದ್ದಾರೆ. ನಂತರವರೇ ವಿದ್ಯಾಧೀಶ ತೀರ್ಥರು ಆಗ್ತಾರೆ. ವಿದ್ಯಾಧೀಶ ತೀರ್ಥರ ಮಹಿಮೆ ಒಂದಲ್ಲ ಎರಡಲ್ಲ, ಪ್ರತಿಯೊಂದು ಕೂಡ ಅದ್ಭುತ ರೋಮಾಂಚನ ಆಗಿರತಕ್ಕಂಥ. ಇವರು ಕೂಡ ಎಲ್ಲ ಆ ಕಾಲಘಟ್ಟದಲ್ಲಿ ಪ್ರತಿಯೊಂದು ಸ್ಥಳಗಳಿಗೂ ಕೂಡ ಸಂಚಾರವನ್ನು ಮಾಡಿ ಅನೇಕ ಪಂಡಿತರನ್ನು, ಅಂದರೆ ಈ ಮೊದಲು ಇರತಕ್ಕಂಥ ಬೇರೆ ಸಿದ್ಧಾಂತವನ್ನು ಯಾರು ಪ್ರತಿಪಾದನೆ ಮಾಡ್ತಾಯಿದ್ದರು, ಅವರ ಮುಂದೆ ತಮ್ಮ ಸಿದ್ಧಾಂತ, ಈ ಮಧ್ವ ಸಿದ್ಧಾಂತ, ಈ ದ್ವೈತ ತತ್ವ ಏನಿದೆ ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂಥೇಳಿ ದ್ವೈತ ಸಿದ್ಧಾಂತವನ್ನು ಮಂಡನೆ ಮಾಡಿ ಅದರಲ್ಲಿ ಗೆದ್ದಿರತಕ್ಕಂತಹ ಸಾವಿರಾರು ಜಯಪತ್ರ ಪಡೆದಿರತಕ್ಕಂತಹ ಮಹನೀಯರು ವಿದ್ಯಾಧೀಶ ತೀರ್ಥರು. ಇವರು ಅನೇಕ ಕಡೆ ಸಂಚಾರ ಮಾಡಿರತಕ್ಕಂಥದ್ದು, ದಿಗ್ವಿಜಯ ಮಾಡ್ತಕ್ಕಂಥ ಒಂದು ಪದ್ಧತಿ ಇತ್ತು. ಹಾಗೆ ಮಾಡಿಕೊಂಡು ಬರ್ತಾಯಿದ್ದರು. ಕೆಲವೊಂದು ಘಟನೆ ಮಾತ್ರ ನಾನು ಹೇಳ್ತೇನೆ. ಇವರು ಸಂಚಾರ ಮಾಡ್ತಾ ಗಯಾ ಕ್ಷೇತ್ರಕ್ಕೆ ಬಂದಿದ್ದಾರಂತೆ. ಒಂದು ಸಣ್ಣ ಘಟನೆ ಅಷ್ಟೇ. ಗಯಾ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಗಯಾ ಕ್ಷೇತ್ರದಲ್ಲಿ ಗಯಾವಾಡರು ಅಂತಿದ್ದರು. ಈ ಗಯಾವಾಡರು ಅಂತಂದರೆ ಅಲ್ಲಿಯ ಆ ವಿಷ್ಣುಪಾದ ಇರತಕ್ಕಂತಹ ಸ್ಥಳವನ್ನು ನೋಡಿಕೊಳ್ತಕ್ಕಂತಹ ಒಂದು ಫ್ಯಾಮಿಲಿ ಕುಟುಂಬ. ಅವರಿಗೆಲ್ಲ ಅಲ್ಲಿಯ ಅರ್ಚಕ ಕುಟುಂಬ ಗಯಾವಾಡರು ಅಂತ ಕರೀತಾ ಇದ್ದರು. ಕಾಲಕ್ರಮೇಣ ಸಂಚಾರತ್ವೇನ ಅಲ್ಲಿ ವಿದ್ಯಾಧೀಶರು ಬಂದಾಗ ಅಲ್ಲಿಯ ಗಯಾವಾಡರು ಬಂದಂತಹ ಯಾತ್ರಾರ್ಥಿಗಳಿಂದ ಹಣ ವಸೂಲಿ ಮಾಡ್ತಾ ಇದ್ರಂತೆ.
ಈ ಪೂಜೆಯ ಸಂದರ್ಭದಲ್ಲಿ ಪೂಜೆಗಾಗಿ ಹಣ ವಸೂಲಿ ಮಾಡ್ತಾ ಇದ್ರು. ಈ ಹಣ ಭಕ್ತಾದಿಗಳಿಂದ ಹಣ ವಸೂಲಿ ಮಾಡುವ ಈ ಒಂದು ಸನ್ನಿವೇಶವನ್ನು ನೋಡಿ ಇವ್ರಿಗೆ ಅಸಹ್ಯ ಅನಿಸ್ಬಿಡ್ತಂತೆ. ಏನಪ್ಪ ಇವರು ದುಡ್ಡು 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 ಅಂತ ಈ ಥರ ಅಂತಾರೆ, ಇದಕ್ಕೇನಾದ್ರು ಮಾಡಬೇಕು ಅಂತೇಳಿ ಅಲ್ಲಿಯೇ ಶ್ರೀ ಮೂಲರಾಮದೇವರ ಪೂಜೆಯನ್ನು ನೆರವೇರಿಸಿ, ಇದೇನು ಪೂಜೆ ನಡೆದಿದೆ ಈ ಸ್ಥಳವೇ ರಾಮಗಯ, ಇನ್ನು ಮುಂದೆ ಬರತಕ್ಕಂತಹ ಭಕ್ತಾದಿಗಳು ಇಲ್ಲೇ ಪಿಂಡ ಪ್ರದಾನವನ್ನು ಮಾಡಬೇಕು ಅಂತ ಆದೇಶ ಹೊರಡಿಸಿಬಿಟ್ರಂತೆ. ವಿದ್ಯಾಧೀಶ ತೀರ್ಥರ ಆದೇಶ ಅಂದರೆ ಕೇಳಬೇಕೇ, ಇದೇ ರಾಮಗಯ ಅಂದರೆ ಅದಕ್ಕೆ ಗಯಾವಾಡರು ಏನು ಒಂದು ವಿಷ್ಣುಪಾದ ಸ್ಥಳವನ್ನು ಮಾಡಿಕೊಂಡಿದ್ದರು ಪಿಂಡ ಪ್ರದಾನ ಮಾಡಲಿಕ್ಕೋಸ್ಕರವಾಗಿ. ಅದಕ್ಕೆ ಪ್ರತಿನಿಧಿಯಾಗಿ ಇನ್ನೊಂದು ಸ್ಥಳವನ್ನು ನಿರ್ಮಾಣ ಮಾಡಿ ರಾಮದೇವರ ಪೂಜೆ ನಡೆದ ಸ್ಥಳವೇ ರಾಮಗಯ ಅಂತ ಹೇಳಿದರು. ಎಲ್ಲ ಇಲ್ಲೇ ಪಿಂಡ ಪ್ರದಾನ ಮಾಡಿದರೆ ಶ್ರೇಷ್ಠತೆ ವಿಶೇಷವಾದ ಪುಣ್ಯ ಇದೆ, ಇಲ್ಲಿಯೇ ಮಾಡಬೇಕು ಅಂತ ಬಂದವರಿಗೆ ಹೇಳಿದ್ದೇ ತಡ ಮುಂದೆ ಬಂದಂತೆ ಎಲ್ಲರೂ ಕೂಡ ಅಲ್ಲೇ ಪಿಂಡ ಪ್ರದಾನ ಮಾಡಿ ಪ್ರಾರಂಭ ಮಾಡಿದರಂತೆ. ವಿದ್ಯಾಧೀಶ ತೀರ್ಥರು ಹೇಳಿದ ರಾಮಗಯ ಸ್ಥಳ ಅಲ್ಲೇ ಪಿಂಡ ಪ್ರದಾನ ಮಾಡಿದರು. ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಆ ಭಾಗಕ್ಕೆ ವಿಷ್ಣುಪಾದ ಇರುವ ಸ್ಥಳಕ್ಕೆ, ಗಯಾವಾಡು ಇರುವ ಒಂದು ಸ್ಥಳಕ್ಕೆ ಒಬ್ಬರು ಹೋಗಲಿಲ್ಲ. ಅವ್ರು ಹಾಗೆ ಖಾಲಿ ಕೊಡಬೇಕಾಯ್ತಂತೆ, ಒಬ್ಬರೂ ಅಲ್ಲಿ ಹೋಗಲಿಲ್ಲ. ಎಲ್ಲರೂ ಇಲ್ಲೇ ಪಿಂಡ ಪ್ರದಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆವಾಗ ಅನಿಸ್ತೆ ಅವರಿಗೆ ನಾವು ತಪ್ಪು ಮಾಡಿದ್ದೇವೆ ಅಂಥೇಳಿ ಪುನಃ ಹೀಗೆ ಅವರಿಗೆ ಎಚ್ಚರಿಕೆ ಜಾಗೃತಿ ಮೂಡಿಸಿದರು. ಸರಿ ಅಂತ ಅವರಿಗೆ ಅರಿವಾಯಿತು. ತಕ್ಷಣವೇ ಬಂದು ಕ್ಷಮಾಪಣೆ ಕೇಳುತ್ತಾರೆ, ಕ್ಷಮಿಸಬೇಕು, ಇನ್ನು ಮುಂದೆ ಬಂದವರ ಹತ್ರ ನಾವು ಈ ರೀತಿ ಹಣ ವಸೂಲು ಮಾಡೋದಿಲ್ಲ, ನಮ್ಮ ಅರಿವಾಗಿದೆ ಅಂಥೇಳಿ ಕ್ಷಮೆ ಕೇಳಿದ ನಂತರ ಪುನಃ ಅಲ್ಲಿ ಅವರಿಗೆ ಕ್ಷಮಿಸಿ ಅವರಿಗೆ ವೈಷ್ಣವ ದೀಕ್ಷೆಯನ್ನು ಕೊಟ್ಟು ವೈಷ್ಣವ ಪದ್ಧತಿ ಪ್ರಕಾರವಾಗಿ ನೀವು ನಡೆದುಕೊಂಡು ಹೋಗಬೇಕು ಅಂತ ಹೇಳಿದರಂತೆ. ಮುಂದೆ ಅವರು ಕ್ಷಮೆಯನ್ನು ಕೇಳಿದ ನಂತರ ಅವರು ಕೂಡ ಮಾಧ್ವರಾಗಿ ಮಾಧ್ವ ದೀಕ್ಷೆಯನ್ನು ಪಡೆದುಕೊಂಡು ಮಾಧ್ವರಂತೆ ಇದ್ದರು, ಇರ್ಲಿಕ್ಕೆ ಪ್ರಾರಂಭ ಮಾಡಿದರು, ವೈಷ್ಣವ ದೀಕ್ಷೆಯನ್ನು ಸ್ವೀಕಾರ ಮಾಡಿದರು ಅಂತ ಇಷ್ಟು ಬರ್ತದೆ. ಇದು ವಿದ್ಯಾಧೀಶ ತೀರ್ಥರ ಮಹಿಮೆ. ಅವರು ಅದೇ ಸಂದರ್ಭದಲ್ಲಿ ಪೂಜೆ ಮಾಡುವ ಒಂದು ಸಂದರ್ಭದಲ್ಲಿ ಗಯಾವಾಡರು ಇದ್ದರು, ವಿದ್ಯಾಧೀಶ ತೀರ್ಥರು ಇದ್ದರು. ವಿದ್ಯಾಧೀಶ ತೀರ್ಥರು ಪೂಜೆ ಮಾಡಿ ತೀರ್ಥ ಕೊಡುವಾಗ ಒಂದು ಹನಿ ತೀರ್ಥ ಅಲ್ಲಿ ಕೆಳಗಡೆ ಇರುವ ಮೋಟು ಗಿಡದ ಮೇಲೆ ಬಿತ್ತಂತೆ. ಮೋಟು ಗಿಡ ಅಂತಂದರೆ ಬಡ್ಡೆ ಒಣಗಿ ಹೋಗಿಬಿಟ್ಟಿದೆ. ಮೋಟು ಏನಂದ್ರೆ ಏನಿಲ್ಲ, ಮರದ ಬಡ್ಡೆ ಮೋಟು ಗಿಡ. ವಿದ್ಯಾಧೀಶ ತೀರ್ಥರ ಕೈಯಿಂದ ಒಂದು ಹನಿ ತೀರ್ಥ ಆ ಮೋಟು ಬಡ್ಡೆ ಮೇಲೆ ಬಿದ್ದಿದ್ದೇ ತಡ ಆ ಕ್ಷಣದ ಒಳಗೆ ಅಲ್ಲಿ ಚಿಗುರು ಒಡೆದು ಅರಳಿಕ್ಕೆ ಪ್ರಾರಂಭ ಆಯ್ತಂತೆ. ಮೋಟು ಮರ ಚಿಗುರು ಒಡೆಯಿತು. ಗಯಾವಾಡರು ಪ್ರತ್ಯಕ್ಷ ಹೂಡಿದರು. ಅಬ್ಬಾ ಏನು ತಪಶಕ್ತಿ ಅಂಥೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ಅವರಲ್ಲಿ ನೀವು ನಿಮ್ಮಂಥ ಮಹನೀಯರನ್ನು ನಾವು ಕಂಡದ್ದೇ ನಿಮ್ಮ ಭಾಗ್ಯ ಅಂತ ಪಾಪ ಅನೇಕ ರೀತಿಯಿಂದ ಹೇಳ್ತಾರೆ. ಇನ್ನು ಮುಂದೆ ನೀವು ನಿಮ್ಮ ಪೀಠದವರು ಯಾರೇ ಬಂದರೂ ಕೂಡ ವಿಷ್ಣುಪಾದದ ಬಳಿಯಲ್ಲಿಯೇ ಸಂಸ್ಥಾನ ಪೂಜೆಯನ್ನು ನೆರವೇರಿಸಬೇಕು ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಇದು 16ನೇ ಮತ್ತು ಆ ಒಂದು ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ನಡೆದಿರ್ತಕ್ಕ ಘಟನೆ. ಗಯಾವಾಡರು ಅಂದಿನಿಂದ ಒಂದು ನಿಯಮ ಮಾಡಿದರಂತೆ, ನಿಮ್ಮವರು ನಿಮ್ಮ ಪೀಠ ಸಂಸ್ಥೆ ಯಾರೇ ಬಂದರೂ ಕೂಡ, ಪೀಠಾಧಿಪತಿಗಳು ಬಂದರೂ ಕೂಡ ಇನ್ನು ಮುಂದೆ ನೀವು ಆ ವಿಷ್ಣುಪಾದದ ಬಳಿಯೇ ಸಂಸ್ಥಾನ ಪೂಜೆ ನೆರವೇರಿಸಬೇಕು ಅಂತ ಹೇಳಿದನಂತೆ. ಅವತ್ತಿನಿಂದ ಗಯಾ ಕ್ಷೇತ್ರಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿಯೇ ಸರ್ವಜ್ಞ